ಇನ್ನು ಚಿಕ್ಕೋಡಿಯಲ್ಲಿ ಧಾರಾಕಾರವಾಗಿ ಸುರಿತಿರ್ತಕ್ಕಂಥ ಮಳೆ, ಈ ಒಂದು ಮಳೆಯಿಂದಾಗಿ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 8 ಸೇತುವೆಗಳು ಮುಳುಗಡೆಯಾಗಿದೆ. ಎರಡನೇ ಬಾರಿಗೆ ಬಂದ್ ಆಗಿರತಕ್ಕಂಥ ಕುಡಚಿ ಉಗಾರ ಸೇತುವೆ, ಕುಡಚಿ ಉಗಾರ ಕುರ್ದ್ ಸೇತುವೆ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಇನ್ನು ಸೇತುವೆಗೆ ಬ್ಯಾರಿಕೇಡ್ ಅನ್ನ ಕುಡಚಿ ಪೊಲೀಸರು ಅಳವಡಿಸಿದ್ದಾರೆ. ಅಂದರೆ ಇತ್ತೀಚೆಗೆ ಭಾರಿ ಮಳೆ ಆಗ್ತಾ ಇದೆ, ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈಗ ಚಿಕ್ಕೋಡಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಸಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಯಾಕಂತ ಹೇಳಿದರೆ ಜೋರಾದ ಮಳೆಯಿಂದ ಆ ಒಂದು ಭಾಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರೋದ್ರಿಂದ ಈಗ ಆ ಒಂದು ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸೇತುವೆಗಳು ಮುಳುಗಡೆ ಆಗಿರತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕದ ಆ ಒಂದು ಸೇತುವೆ ಸಂಚಾರ ಬಂದಾಗಿ ವಾಹನ ಸವಾರರು ಕೂಡ ಆ ಒಂದು ಭಾಗದಲ್ಲಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ನಿತ್ಯ ನೂರಾರು ವಾಹನಗಳು ಆ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಓಡಾಡ್ತಿದ್ವು. ಸೇತುವೆ ಬಂದ್ ಹಿನ್ನೆಲೆಯಲ್ಲಿ ಸುಮಾರು 50 ಕಿಲೋಮೀಟರ್ ಸಂಚಾರ ಮಾಡತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸುತ್ತಾಡ್ಕೊಂಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಅದು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕದ ಕೊಂಡಿಯಾಗಿರ್ತಕ್ಕಂಥ ಒಂದು ಸೇತುವೆ ಅದು. ಈ ಒಂದು ವಿಚಾರಕ್ಕೆ ಇವತ್ತು ಕಂಪ್ಲೀಟ್ ಆಗಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಈ ಸಂಚಾರ ಬಂದ್ ಆಗಿರೋದ್ರಿಂದ ವಾಹನ ಸವಾರರೆಲ್ಲ ಸುತ್ತಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.